ಅಯ್ಯೋ ಅಪ್ಪ ಏನ್ರಿ ಅದು ಯಾವ್ದದು ಸಿನಿಮಾ ಎಕ್ಸ್ಪೆಕ್ಟೇ ಮಾಡಿಲ್ಲ. ಅಯ್ಯೋ ದೇವ್ರ ಮೇಲೆ ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಬೈ. ಏನು ಬೈ ಅದು ಸಿನಿಮಾ ಅಪ್ಪ ಹೋಗಿ ಡೈರೆಕ್ಟ್ರು ಹೆಂಗೆ ತೋರಿಸಿದ್ದಾರೆ ಬೈ. ಒಂದು ಮಾರ ನೆನ್ಪಿಟ್ಕೊಳ್ಳಿ. ಬಟ್ಟು ನನಗೆ ತಲೆ ಒಳಗೆ ಹೊಂಟೋಯ್ತು. ಏನಾಗ್ತಿದೆ ಅಯ್ಯೋ ಅಯ್ಯೋ ಅಪ್ಪ ಸ್ವಾಮಿ ಸೀರಿಯಸ್ ಆಗಿ ಹೇಳ್ತಾ ಬಂದು ನೋಡಿರಿ ಬೈ. ತುಂಬ ಪ್ರಾಬ್ಲಮ್ ದೇವ್ರ ಮೇಲೆ ಹೆವಿ ಆಗಿರೋದು. ಹೋಗಿ ಆಡೋಂಗಿಲ್ಲ. ಬಟ್ ನಮ್ಮ ನರಗಳು ಕೂತ್ಕೊಳಕ್ಕೆ ಆಗ್ತಿಲ್ಲ. ನಾವು ಸೀಟಲ್ಲೇ ಮುಖ ನಾವು ಸ್ನೋಮೋ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ವಿ ಮಸ್ತಾಗಿ. ಲಾಸ್ಟಿಗೆ ನಮ್ಮ ಮೈಂಡ್ ಡ್ಯಾನ್ಸ್ ಆಡೋಯ್ತು. ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಹಲ್ವಾ, ಬಾದಾಮಿ ಹಲ್ವಾ. ಹಾಲಿವುಡ್ ನರ ಹತ್ರ ಫಾಕ್ಸ್ ಸ್ಟಾರ್ ಸ್ಟುಡಿಯೋಸ್ ಇದ್ರ ನಮ್ಮ ಹತ್ರ ಬಾಲಾಜಿ ಸಿನಿ ಕ್ರಿಯೇಷನ್ಸ್ ಐತಿ. ನೋಡ್ರಿ ಎಷ್ಟು ಕ್ಲೀನ್ ಆಗಿ ಕಾಪಿ ಹೊಡೆದಾರ ನೋಡ್ರಿ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಒಂದ್ ಆಂಟಿ ಅಂಕಲ್ ಜನರು ಅಟ್ಟಿಸ್ಕೊಂಡ್ ಬರಕತ್ತಾರ ಅಂತ ಓಡ್ತಿರ್ತಾರ. ಬಟ್ ಅವ್ರ ಹಿಂದೆ ನೋಡಿದ್ರೆ ಒಬ್ಬ ಜನರು ಇರಲ್ಲ. ಓಡಿ ಆಂಟಿಗೆ ಸುಸ್ತಾಗಿರೋದ್ರಿಂದ ಸುಸ್ತಾಗೈತಿ ಅನ್ನೋ ತರ ಸೌಂಡ್ ಮಾಡ್ತಿರ್ತಾಳ. ತುಂಬಾ ಸುಸ್ತಾಗ್ತಿದೆ ರೀ. ಆದ್ರೆ ಇದ ಸೌಂಡ್ ನಾವೇನಾದ್ರೂ ಕಣ್ ಮುಚ್ಕೊಂಡ್ ಕೇಳಿದ್ರ ಬೇರೆ ತರನ ಕೇಳಿಸ್ತೈತಿ. ನನ್ ಕೈಲಾಗಲ್ಲ, ತುಂಬಾ ಸುಸ್ತಾಗ್ತಿದೆ ರೀ. ಆಂಟಿ ಅಂಕಲ್ ಕೆಟ್ಟದಾಗ ಸೌಂಡ್ ಮಾಡ್ಕೊಂಡು ರೆಸ್ಟ್ ಮಾಡಕರ ಒಬ್ಬ ಆದಿಮಾನವ ಬಂದು ಡಿಸ್ಟರ್ಬ್ ಮಾಡ್ಬಿಡ್ತಾನ. ಅಂಕಲ್ಗೂ ಆಂಟಿಗೂ ಟಾರ್ಚರ್ ಕೊಟ್ಟ ಮೇಲೆ ಆದಿಮಾನವ ಅಂಕಲ್ ನ ಸಾಯಿಸ್ಬೇಕಂತ ಡಿಸೈಡ್ ಮಾಡ್ತಾನ. ಅಂಕಲ್ ನ ಸಾಯಿಸಕ್ಕಿನ್ನೂ ಮುಂಚೆ ಅಂಕಲ್ಗೆ ಟಚ್ ಮಾಡ್ತಾನ ನೋಡ್ರಿ. ಬಾತ್ರೂಮ್ ಇಂದ ಸ್ನಾನ ಮಾಡಿ ಬಂದ್ಮೇಲೆ ನಾನು ಹಿಂಗ ಮಾಡೋದು. ನೋ ಕಾಮೆಂಟ್ಸ್. ಆದಿಮಾನವನ್ ಕೈಲೆ ಮುಟ್ಟಬಾರ್ದ ಜಾಗನೆಲ್ಲ ಮುಟ್ಟಿಸ್ಕೊಂಡು ಆಂಟಿ ಅಂಕಲ್ ಸತ್ತೋಗ್ಬಿಡ್ತಾರ. ಅಂಕಲ್ ಆಂಟಿ ಸತ್ತು 50 ವರ್ಷ ಆದ್ಮ್ಯಾಗ ಖಾಲಿ ಬೀರ್ ಬಾಟ್ಲಿ ಹಿಡ್ಕೊಂಡು ಕುಡ್ದು ಟೈಟ್ ಆಗಿವಿ ಅನ್ನಂಗ ಇವ್ರೆಲ್ಲರೂ ಆಕ್ಟಿಂಗ್ ಮಾಡ್ತಿರ್ತಾರ. ಆಮೇಲೆ ಈ ಫಿಲ್ಮ್ ಎಡಿಟ್ ಮಾಡ್ದನಿಗೆ ಹುಳ ಕಡ್ದು ಅಲ್ಲಿರೋ ಬೀರ್ ಬಾಟ್ಲಿಗಳನ್ನೆಲ್ಲ ಬ್ಲರ್ ಮಾಡಕತ್ ಬಿಡ್ತಾನ. ಇದರಿಂದ 1% ಸತಿಗೆ ಯೂಸ್ ಇಲ್ಲ. ಯಾಕಪ್ಪ ಅಂದ್ರೆ ಲಾಸ್ಟ್ ಸೀನಾಗ ಬೀರ್ ಬಾಟ್ಲಿನ ಕ್ಲಿಯರ್ ಆಗಿ ತೋರ್ಸ್ಯಾರ. ಆಮೇಲೆ ಅಲ್ಲಿಗೆ ಈ ಫಿಲ್ಮ್ ವಿಲನ್ ಭೂಪತಿ ಬರ್ತಾನ. ಭೂಪತಿ ಹುಡ್ರು ಬ್ಲರ್ ಆಗಿರೋ ಬೀರ್ ಬಾಟ್ಲಿಗಳ ನಡುವೆ ಫೈಟಿಂಗ್ ಮಾಡ್ತಾರ. ಫೈಟಿಂಗ್ ಮುಗಿದ್ಮ್ಯಾಗ ಒಂದ್ ಐಟಮ್ ಸಾಂಗ್ ಬರ್ತೈತಿ. ಅದ್ರಾಗಿರೋ ಲಿರಿಕ್ಸ್ ಕೇಳಿದ್ರ ಈ ಸಾಂಗ್ ನ ಫೋನ್ ಚಾರ್ಜರ್ ಗಳಿಗೋಸ್ಕರ ಬರ್ದಾರೇನಪ್ಪ ಅನ್ಸ್ತತಿ. ಉಯ್ಕಾದ ಬ್ಯಾಟರಿ, ಲಿಕ್ಕಾದ ಬ್ಯಾಟರಿ, ಖಾಲಿ ಖಾಲಿ ಬ್ಯಾಟ್ರಿ, ರೀಚಾರ್ಜ್ ಮಾಡುವೆ ನಾನು, ಬ್ಯಾಟರಿ ರೀಚಾರ್ಜ್ ಮಾಡುವೆ ನಾನು. ನೆಕ್ಸ್ಟ್ ಈ ಫಿಲ್ಮ್ ಹೀರೋ ಬಾದಾಮಿ ಎಂಟ್ರಿ ಆಕತಿ. ಅಣ್ಣ ಜೀನ್ಸ್ ಪ್ಯಾಂಟ್ ಹಾಕೊಂಡು ವರ್ಕೌಟ್ ಮಾಡ್ತಿರ್ತಾನ. ಅಷ್ಟ್ರಾಗ ಅಲ್ಲಿಗೆ ಅವನ್ ಫ್ರೆಂಡ್ ಬಂದು ಭೂಪತಿ ಕಡೆಯವರು ನಮ್ಮ ಹುಡ್ರಿಗೆ ಹೊಡೆದ್ರು ಅಂತ ಹೇಳ್ತಾನ. ಕಡೆಯವ್ರಿಗೆಲ್ಲ ಹೊಡೆದ್ಬಿಟ್ಟ. ವಿಲನ್ ಭೂಪತಿ ಮತ್ತೆ ಅವನ್ ಫ್ರೆಂಡ್ಸ್ ಟೈಮ್ ಪಾಸ್ ಮಾಡ್ಕೊಂತ ಕುಂತಿರ್ತಾರ. ಒಂದ್ಸಲ ಇವನ್ ಮಕ ನೋಡ್ರಿ. ಇವ್ನ ಹಚ್ಕೊಂಡ್ರದು ಫೇಕ್ ಮೀಸಿ ಅಂತ ಎಷ್ಟು ಕ್ಲೀನ್ ಆಗಿ ಕಾಣಿಸಕತೈತಿ. ವಿಲನ್ ಗಳಿಗೆ ಹೊಡಿಬೇಕಂತ ಬಾದಾಮಿ ಅವ್ರಿರೋ ಜಾಗಕ್ಕೆ ಬರ್ತಾನ. ಅಣ್ಣ ಏನ ಮಾಡ್ದಲ್ಲ ಇನ್ನೊಂದ್ಸಲ ಮಾಡು. ಕಿತ್ತು ಹೋದಂಗ ಒಂದ್ ಫೈಟಿಂಗ್ ನಡಿತೈತಿ. ಈ ಫೈಟಿಂಗ್ ನಡಿಯಕರ ಬಾದಾಮಿ ಅಣ್ಣ ಪ್ಲೇ ಬಾಯ್ ಅಂಡರ್ವೇರ್ ಹಾಕ್ಯಾನ ಅಂತ ನಮ್ಮೆಲ್ರಿಗೂ ಕಾಣಿಸ್ತೈತಿ. ಬಾದಾಮಿ ಕೈಯಾಗ ಹೊಡಿಸ್ಕೊಂಡ್ ಮೇಲೆ ಭೂಪತಿ ಮತ್ತೆ ಅವ್ನ ಫ್ರೆಂಡ್ಸ್ ಬ್ಲರ್ ಆಗಿರೋ ಬಾರಿಗೆ ಬರ್ತಾರ. ಅಣ್ಣ ಈ ತರ ಬ್ಲರ್ ಮಾಡೋದ್ರ ಬದ್ಲಿ ಇಡೀ ಸ್ಕ್ರೀನ್ ಬ್ಲರ್ ಮಾಡಿದ್ರ ಈ ಫಿಲ್ಮ್ ಪಕ್ಕ ಹಿಟ್ ಆಗಿರೋದು. ನೆಕ್ಸ್ಟ್ ದಿನ ಭೂಪತಿ ಬಾದಾಮಿ ಗರ್ಲ್ ಫ್ರೆಂಡ್ ನ ರೇಗಿಸ್ತಿರ್ತಾನ. ಆದ್ರೆ ಬ್ಯಾಕ್ ಗ್ರೌಂಡ್ ಆಗಿರೋ ಜನರು ಹೆವಿ ರಿಯಾಕ್ಷನ್ ಕೊಡ್ತಿರ್ತಾರ. ಯಾರಿ ಮಾಲು ಸೂಜಿ ಮಾಲೆ ಕಂಡ ಮಾಲು ರಾಮನಲ್ಲಿ. ನಿಮ್ಮೆಲ್ರಿಗೂ ಬಾದಾಮಿ ಫ್ರೆಂಡ್ಸ್ ನ ಮೀಟ್ ಮಾಡಿಸ್ತೀನಿ ಬರ್ರಿ. ಅಕ್ಕನ ಹೆಸರು ರಾಣಿ ಅಲಿಯಾಸ್ ಮೇಕಪ್ ರಾಣಿ. ನೀವೆಲ್ರೂ ಮನ್ಯಾಗ ತಲೆ ಬಚ್ಕೊಂಡ್ರ ಅಕ್ಕ ನಡ್ಕೊಂಡ್ ಹೋಗ್ಕರನ ತಲೆ ಬಚ್ಕೊಂತಾಳ. ಮಾತೇ ಇಲ್ಲ. ಅಣ್ಣನ ಹೆಸರು ಸ್ನೇಕ್ ಅಂತ. ಇವನ್ ಈ ಫಿಲ್ಮ್ ನಾಗ ಯಾವ ಲೆವೆಲ್ಗೆ ಓವರ್ ಆಕ್ಟಿಂಗ್ ಮಾಡ್ಯಾನ ಅಂತ ನೀವ ನೋಡ್ರಿ. ಏನಪ್ಪ ಕಾಡ್ಕೋಬೋದಾರಿ ಇದೇನಾ? ಯಾಕೇನಾಯ್ತು? ಬಾದಾಮಿ ಮತ್ತೆ ಅವನ್ ಫ್ರೆಂಡ್ಸ್ ಟೈಮ್ ಪಾಸ್ ಮಾಡ್ಕೊಂತ ಕುಂತಿರ್ತಾರ. ಹೇ ಇವತ್ ನಮ್ ಬಾದಾಮಿ ಏನ್ ಸೂಪರ್ ಆಗಿ ಕಾಣ್ತಿದ್ದಾನೆ. ಈ ಉಬ್ಬಿಡ್ತು ನೋಡ ಅಣ್ಣಂದು. ಬಾದಾಮಿ ಮತ್ತೆ ಅವ್ನ ಫ್ರೆಂಡ್ಸ್ ಟೈಮ್ ಪಾಸ್ ಮಾಡಕರ ಸ್ನೇಕ್ ಅಲ್ಲಿಗೆ ಬಂದು ಪೇಪರ್ನ ಬಂದ್ರ ನ್ಯೂಸ್ ಬಗ್ಗೆ ಹೇಳ್ತಾನ. 1933 ರಾಕ್ಷಸಪುರ ಕಾಡಿಗೆ ಇಬ್ರು ಲವರ್ಸ್ ಒಳ್ಳೆ ಹೋಗಿದ್ರಂತೆ. ಆದ್ರೆ ಈಚೆ ಬರಲೇ ಇಲ್ವಂತೆ. ಹೋಗ ಲಕ್ಷಾಂತರ ರೂಪಾಯಿ ಒಡವೆ ತಗೊಂಡೋದ್ರಂತೆ. ನಾವೇನು ಅಲ್ಲಿಗೆ ಹೋಗ್ಬಿಟ್ರೆ
ನಮ್ಮ ಲೈಫ್ ಎಲ್ಲ ಲೈಫ್ ಸೆಟ್ಲು. 1933 ಕಳೆದೋಗಿರೋ ನಿಧಿ ಬಗ್ಗೆ ಇವತ್ತಿನ ಪೇಪರ್ನಾಗ ಎಲ್ಲಾರ ಕೊಡ್ತಾರ? 1933 ಈ ನ್ಯೂಸ್ ಕೇಳಿದ ಮೇಲೆ ಬಾದಾಮಿ ಮತ್ತೆ ಅವ್ನ ಫ್ರೆಂಡ್ಸ್ ಆ ನಿಧಿನ ಹುಡುಕ್ಬೇಕಂತ ಡಿಸೈಡ್ ಮಾಡ್ತಾರ. ನಿಧಿ ಹುಡುಕ್ಬೇಕಂತ ಕಾಡಿಗೆ ಹೋಗ್ತಾರ. ಸ್ನೇಕಿಗೆ ಟಾಯ್ಲೆಟ್ ಆಗಿ ಟಾಯ್ಲೆಟ್ ಮಾಡಕಂತ ಹೋಗ್ತಾನ. ಈ ನನ್ನವಾಗ ಟಾಯ್ಲೆಟ್ ಹೆಂಗ್ ಮಾಡ್ತಾನಂತ ಒಂದ್ಸಲ ನೋಡ್ರಿ. ಅಣ್ಣ ನೀನೇನ್ ಮೂತ್ರ ವಿಸರ್ಜನೆ ಮಾಡಕತ್ತೀಯೋ ಇಲ್ಲ ಹಾಲ್ ವಿಸರ್ಜನೆ ಮಾಡಕತ್ತೀಯೋ? ಅರ್ಥ ಆಯ್ತು ಅನ್ಸುತ್ತೆ. ಅಂತೂ ಇಂತೂ ಬಾದಾಮಿ ಮತ್ತೆ ಅವ್ನ ಫ್ರೆಂಡ್ಸ್ ಕಾಡಿಗೆ ಬರ್ತಾರ. ಆದ್ರ ಅವ್ರಿಗೆ ಗೊತ್ತಿಲ್ಲದ ವಿಷಯ ಏನಪ್ಪಾ ಅಂದ್ರ ಇದಾ ಕಾಡಿಗೆ ನಿಧಿ ಹುಡುಕೊಂಡು ಭೂಪತಿನೂ ಬಂದಿರ್ತಾನ. ಭೂಪತಿ ಮತ್ತೆ ಅವ್ನ ಫ್ರೆಂಡ್ಸ್ ಎಂತ ಕುಡುಕ್ನ ಮಕ್ಕಳಂದ್ರ ತಿನ್ನಕ್ ಊಟ ತಂದ್ರಲ್ಲ, ಆದ್ರ ಕುಡಿಯಕ್ ಬೀರ್ ಬಾಟ್ಲಿಗಳು ತಂದಿರ್ತಾರ. ಈ ಕಡೆ ಸೈಡು ಬಾದಾಮಿ ಗರ್ಲ್ ಫ್ರೆಂಡ್ ಹಾವು ನೋಡ್ತಾಳ. ಇವನು ನೋಡ್ರಿ ಯಾವ ಲೆವೆಲ್ಗೆ ಓವರ್ ಆಕ್ಟಿಂಗ್ ಮಾಡಕತ್ತಾನ. ಈ ಸ್ನೇಕ್ ಈ ಕಾಡಲ್ಲಿರೋವಾಗ ಹಾವು ಹೋಗಿ ಭಯ ಬಿಡ್ತೀಯಮ್ಮ, ಅವನ ಕಚ್ಚಿ ತಿಂದು ನೀರ್ ಕುಡಿದ್ಬಿಡ್ತೀನಿ. ಕಮಾನ್ ಫಾಲೋ ಮೀ. ಹಾವ್ ಎಲ್ಲೈತಿ ಅಂತ ಹುಡುಕಕ್ಕ ಸ್ನೇಕ್ ಅಣ್ಣನ್ ಕಳಿಸ್ತಾರ. ಇವನು ಹಾವ್ ಹೆಂಗ್ ಹುಡುಕ್ತಾನಂತ ಒಂದ್ಸಲ ನೋಡ್ರಿ. ನೋಡ್ತದೇನಲ್ಲ ಬಾದಾಮಿ ಗರ್ಲ್ ಫ್ರೆಂಡ್ ನೋಡಿದ್ದು ಹಾವಲ್ಲ ಬಳ್ಳಿ ಅಂತ ಗೊತ್ತಾಕತಿ. ಜನರಿಗೆ ಈ ಹೀರೋಯಿನ್ ಮಳ್ಳಿ ಅಂತ ಗೊತ್ತಾಕತಿ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ನೀನೇನ್ ಕಮ್ಮಿನಾ? ಎప్పుడు చూస్తే ಬಾದಾಮಿ ಹಲ್ವಾ ತಿಂತಾ ಇರ್ತೀಯ. ಹೆಸರು ಬಾದಾಮಿ, ನಾನು ತಿನ್ನೋದು ಬಾದಾಮಿ ಅಲ್ವಪ್ಪ. ನನ್ನ ಹೆಸರು ಬಾದಾಮಿ, ನಾನು ತಿನ್ನೋದು ಬಾದಾಮಿ ಅಲ್ವಪ್ಪ. ನನ್ನ ಹೆಸರು ಬಾದಾಮಿ, ನಾನು ತಿನ್ನೋದು ಬಾದಾಮಿ ಅಲ್ವಪ್ಪ. ಪುಣ್ಯಾನ ನಿಮ್ಮ ಅಪ್ಪ ಅಮ್ಮ ನಿನಗ್ ಲಿಂಗ ಅಂತ ಹೆಸರಿಟ್ಟಿಲ್ಲ. ಇಲ್ಲ ನಿನ್ ಲಿಂಗ ನೀನ ತಿನ್ಕ. ಬಾದಾಮಿ ಗರ್ಲ್ ಫ್ರೆಂಡಿಗೆ ಮುಳ್ಳು ಸಿಕ್ಕೊಂಡಿರ್ತತಿ. ಸಿಕಂದ್ರ ಮುಳ್ಳನ್ನ ಸ್ನೇಕ್ ಅಣ್ಣ ತೆಗಿತಿರ್ತಾನ. ಮುಳ್ಳು ಶ್ವೇತಾ, ಕಾಡಿದು ನೋಡ್ಕೊ ಬರಕಲ್ವಾ? ಬಾ ಶ್ವೇತಾ, ಮೆಲ್ಲಿಗೆ ಮೆಲ್ಲಿಗೆ. ಏನಲ್ಲೇ ಅದ್ರ ಅರ್ಥ ಆಗತ್ತಲ್ಲ ಶ್ವೇತಾ? ಈ ಕಡೆ ಸೈಡು ಭೂಪತಿ ಮತ್ತೆ ಅವ್ನ ಫ್ರೆಂಡ್ಸ್ ಕಾಡ್ನಾಗ ಸತಿಗೂ ಬ್ಲರ್ ಆಗಿರೋ ಬೀರ್ ಕುಡ್ದು ಮಕ್ಕಂತಾರ. ನಿಮ್ಮಿಬ್ರಿಗೂ ಅಷ್ಟೊಂದು ಭಯ ಆಗುತ್ತಂದ್ರೆ ಬನ್ನಿ ವಾಪಸ್ ಬಿಟ್ಟು ಬರ್ತೀನಿ. ನಮ್ಗೇನ್ ಭಯ ಇಲ್ಲಪ್ಪ, ನಿಮ್ ಜೊತೆಲೇ ಬರ್ತೀವಿ ಅಲ್ವೇನೆ? ಏನ್ ಮಾಡ್ದೆ ಇನ್ನೊಂದ್ಸಲ ಮಾಡು. ನಮ್ಗೇನ್ ಭಯ ಇಲ್ಲಪ್ಪ, ನಿಮ್ ಜೊತೆಲೇ ಬರ್ತೀವಿ ಅಲ್ವೇನೆ? ನೆಕ್ಸ್ಟ್ ಸೀನ್ ಏನ್ ಸ್ನೇಕ್ ಅಣ್ಣ ಆಕ್ಟಿಂಗ್ ಮಾಡ್ತಾನಲ್ಲ, ಅದನ್ನ ದೇವ್ರಾಣೆಗೂ ನೋಡಕ್ಕಾಗಲ್ಲ. ನೀನು 10th ಪಾಸ್ ಮಾಡಕ್ಕೆ ನಿಮ್ಮಪ್ಪ ಕಾರಣನೋ ಇಲ್ಲ ನಿಮ್ಮ ಎಷ್ಟು ಕಾರಣನೋ? ಮಾಸ್ಟ್ರಪ್ಪ. ಅಯ್ಯೋ ದಡ್ಡ, ನಿಮ್ಮಪ್ಪ ಎಲ್ಲೆಲ್ಲ ನೀನ್ ಪ್ರಪಂಚಕ್ಕೆ ಬರ್ತಾ ಇರಲ್ಲ ಕಣೋ. ಸ್ಕೂಲು ಕಾಲೇಜು ನಿಮ್ಮ ಮಾಸ್ಟರ್ನ ನೋಡ್ತಾ ಇರಲ್ಲ ಕಣಲೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸ್ನೇಕ್ ಅಣ್ಣಗ ಸ್ನೇಕ್ ಕಡ್ದು ಬಿಡ್ತತಿ. ಏನಾಗಲ್ಲ ಸುಮ್ಮನೆ. ಹಣ್ಣುಗ ಹಾವು ಕೈ ಕಡ್ದಿದ್ರು ಕಾಲಿ ಕಡ್ದತಿ ಅನ್ನಂಗ ಕುಂಟಿಕೆ ಅಂತ ಒಕ್ಕನ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದೇ ತರ ಕಾಡ್ನಾಗ ನಡ್ಕೊಂಡು ಹೋಗ್ತಾರ ಬಾದಾಮಿ ಅಣ್ಣ ಜೋಕ್ ಹೊಡಿತಾನ. ಜನ್ಮ ಕೊಟ್ಟಿದ್ದು ತಂದೆ, ಆಯುಸ್ ಆರೋಗ್ಯ ಕೊಟ್ಟಿದ್ದು ಆ ದೇವ್ರು. ದುಷ್ಟಶಕ್ತಿ ಸಮರ ಮಾಡಕ್ಕೆ ಆ ದುರ್ಗಿನೇ ನಮ್ ಜೊತೆ ಇರ್ಬೇಕಾರೆ ಬೇರೆ ದೇವ್ರು ಹಾಕ್ಬೇಕು? ಇಲ್ಲೇ ಇಲ್ವಾ? ಅಂದ್ರ ಇಲ್ಲಿ ನಗಕ್ಕಿತ್ತಂತ ನಾವು. ಬಾದಾಮಿ ಅಣ್ಣ ಎಕ್ಸರ್ಸೈಸ್ ಮಾಡ್ತಿರ್ತಾನ. ಅಣ್ಣ ಎಕ್ಸರ್ಸೈಸ್ ಮಾಡಕಾರ ಒಂದ್ ವಾರದಿಂದ ಅಂಡರ್ವೇರ್ ಚೇಂಜ್ ಮಾಡಿಲ್ಲ ಅಂತ ನಮಗೆ ಗೊತ್ತಾಕತಿ. ಯಾಕಂದ್ರ ಅಣ್ಣ ಫಸ್ಟ್ ಫೈಟಿಂಗ್ ನಾಗ ಯಾವ ಪ್ಲೇ ಬಾಯ್ ಅಂಡರ್ವೇರ್ ಹಾಕೊಂಡಿರ್ತಾನ, ಇವತ್ತು ಅದೇ ಅಂಡರ್ವೇರ್ ಹಾಕೊಂಡಿರ್ತಾನ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ಅಣ್ಣ ಎಕ್ಸರ್ಸೈಸ್ ಮಾಡಕತ್ತಿರೋದನ್ನ ಮೇಕಪ್ ರಾಣಿ ನೋಡಿ ಫುಲ್ ಇಂಪ್ರೆಸ್ ಆಕಳ. ರಿಯಲ್ ವ್ಯೂ. ಅಣ್ಣ ಎಕ್ಸರ್ಸೈಸ್ ಮಾಡೋದನ್ನ ಮೇಕಪ್ ರಾಣಿ ನೋಡಿ ಬಾದಾಮಿ ಜ್ಯೂಸ್ ಕುಡಿಬೇಕಂತ ಕನಸು ಕಾಣ್ತಿರ್ತಾಳ. ಅಕ್ಕ ವೆಂಕಿ ಅಣ್ಣ ನಿನಗೆ ಇದಕ್ಕ ಚಾನ್ಸ್ ಕೊಡ್ಸಿದ್ ಹೀರೋಯಿನ್ ಆಗಕ್ಕ. ಹುಚ್ಚ ವೆಂಕಟ್ ಫಿಲಿಮ್ ನಾಗ ವೆಂಕಿ ಅಣ್ಣ ಹೀರೋಯಿನ್ ಆಗಕ್ ಒಬ್ಬ ಹುಡುಗಿಗೆ ಚಾನ್ಸ್ ಕೊಡಿಸ್ತಾನಲ್ಲ, ಆಕೆ ಈಕಿ ನೋಡ್ರಿ ಈಗ ಹೀರೋಯಿನ್ ಆದ್ಮೇಲೆ ಹೆಂಗ್ ಮಾಡಕತ್ತಾಳ. ಈ ವಿಷಯ ಏನ್ರ ವೆಂಕಿ ಅಣ್ಣ ಗೊತ್ತಾದ್ರ ನೆಕ್ಸ್ಟ್ ಈ ಫಿಲಿಮ್ ನ ಮೇನ್ ವಿಲನ್ ಬರ್ತಾನ. ಅಂದ್ರ ಇವು ಬಳ್ಳಿಗಳಂತೆ ಮನುಷ್ಯನ್ ತಿಂತಾವಂತೆ.
ಎತ್ಕೊಂಬಿಡಪ್ಪ ಭಗವಂತ ಆಗವಲ್ದು. ನೆಕ್ಸ್ಟ್ ಇನ್ನೇನು, ಈ ಬಳ್ಳಿಗಳು ಫಸ್ಟ್ ಭೂಪತಿ ಕಡೆಯವ್ರನ್ನ ಸಾಯಿಸ್ತಾವು, ಆಮೇಲೆ ಹೀರೋ ಕಡೆಯವ್ರನ್ನ ಸಾಯಿಸ್ತತಿ. ಫ್ರೆಂಡ್ಸ್ ಸತ್ರ ನೋಡಿ ಬಾದಾಮಿ ಅಣ್ಣ ಬಹಳ ದುಃಖ ಪಡ್ತಾನ. ಆದ್ರ ಅಣ್ಣ ದುಃಖ ಪಡ ಆಕ್ಟಿಂಗ್ ನ ನಮ್ ಕೈಲಿ ದೇವರಣಿ ನೋಡಕ್ ಆಗಲ್ಲ. ಈ ಕಡೆ ಸೈಡು ಭೂಪತಿ ಅಣ್ಣನು ಫ್ರೆಂಡ್ಸ್ ನ ಕಳ್ಕೊಂಡು ದುಃಖ ಪಡ್ತಿರ್ತಾನ. ಅವನ ಆಕ್ಟಿಂಗು ನಮ್ ಕೈಲಿ ನೋಡಕ್ ಆಗಲ್ಲ. ಪ್ರಾಣದಂತಿದ್ದ ನನ್ನ ಸ್ನೇಹಿತರನ್ನ ಹಾಳಾದ ಈ ಕಾಡಿಗೆ ಕರ್ಕೊಂಡ್ಬಂದ್ ಬಲಿ ಕೊಟ್ಬಿಟ್ಟೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೆಕ್ಸ್ಟ್ ಬಳ್ಳಿಗಳು ಹೀರೋಯಿನ್ ಮ್ಯಾಗ ಅಟ್ಯಾಕ್ ಮಾಡಿದಾಗ ಬಾದಾಮಿ ಅಣ್ಣ ಬಂದು ಕಾಪಾಡ್ತಾನ. ಆಮೇಲೆ ಒಂದ್ ಸೌಂಡ್ ಬರ್ತತಿ. ತಪ್ಪು ತಿಳ್ಕೊಬೇಡ್ರಲ್ಲಿ, ಅಣ್ಣ ಅಕ್ಕನ ಕಾಲಿಗೆ ಬಟ್ಟಿ ಕಟ್ಟಕತ್ತಿದ್ದ. ನೆಕ್ಸ್ಟ್ ಇನ್ನೇನು, ಹೀರೋ ವಿಲನ್ ಒಂದಾಗಿ ಈ ಮಳ್ಳಿನ ಬಳ್ಳಿಯಿಂದ ಕಾಪಾಡ್ಬೇಕಂತ ಡಿಸೈಡ್ ಮಾಡ್ತಾರ. ಇಷ್ಟೆಲ್ಲ ರೆಡಿಯಾಗಿ ಇವ್ರ ಫ್ರೆಂಡ್ಸ್ ಎಲ್ಲ ಸತ್ರದ್ರಿಂದ ಇವ್ರ ಮೂವರು ಈಗ ಮನೆಗೆ ವಾಪಸ್ ಹೋಗ್ಬೋದು ಅಂತ ನೀವ್ ಅನ್ಕೊಂಡಿದ್ರ, ಇವ್ರೇನ್ ಮಾಡ್ತಾರಂತ ನೀವ್ ನೋಡ್ರಿ ಒಂದ್ಸಲ. ಈ ಕಾಡಿಗೆ ಬಂದು ನಮ್ ಸ್ನೇಹಿತರನ್ನೆಲ್ಲ ಕಳ್ಕೊಂಡ್ಬಿಟ್ಟು, ಆದ್ರೆ ಆ ಗುರಿ ಮಾತ್ರ ಬಿಡಬಾರ್ದು. ಭೂಪತಿ ಮತ್ತು ಬಾದಾಮಿಗೆ 2 ಮನುಷ್ಯರು ಬುರುಡಿ ಸಿಗ್ತೈತಿ. ಏನ್ ಇವ್ರಿಬ್ರು ಸಣ್ಣ ವಯಸ್ಸಿಂದ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಾಗ ಕೆಲಸ ಮಾಡ್ಯಾರ ಅನ್ನಂಗ ಇದು ಹೆಣ್ಣಿನ ಬುರುಡಿ ಮತ್ತು ಇದು ಗಂಡಿನ ಬುರುಡಿ ಅಂತ ಕಂಡು ಹಿಡಿತಾರ. ಬಾದಾಮಿ, ಈ ಬುರುಡೆ ನೋಡಿದ್ರೆ ಬೀರಿಂದ ಇರಬೇಕು. ಇದು ದೇವಿ ತಲೆ ಇದ್ದಂಗಿದೆ. ನೋ ಕಾಮೆಂಟ್ಸ್. ಅಂತೂ ಇಂತೂ ಇವ್ರಿಬ್ರಿಗೂ ನಿಧಿ ಸಿಕ್ತತಿ. ಇನ್ನೇನ್ ಬಿಡಪ್ಪ, ನಿಧಿ ಸಿಕ್ತು ಅಂತ ಖುಷಿ ಪಡಕರ ಆದಿಮಾನವ ಮತ್ತೆ ವಾಪಸ್ ಬರ್ತಾನ. ಕೊನೆಗೆ ಇವ್ರ ಮೂವರ್ ನಡುವೆ ಒಂದು WWE ಮ್ಯಾಚ್ ನಡೀತೈತಿ. ಆಮೇಲೆ ಆದಿಮಾನವನು ಸಾಯ್ತಾನ, ಭೂಪತಿನೂ ಸಾಯ್ತಾನ. ಆದ್ರೆ ಹೀರೋ ಮತ್ತೆ ಹೀರೋಯಿನ್ ಮಾತ್ರ ಉಳ್ಕಂತಾರ. ಅಲ್ಲಿಗೆ ಈ ಫಿಲಿಮು ಮುಗಿತೈತಿ. ಈ ಫಿಲಿಮಿನ ಕತಿ ಬರ್ದು ಡೈರೆಕ್ಷನ್ ಮಾಡಿದಂತ ಪುಣ್ಯಾತ್ಮ ಯಾರು ಅಂತ ನೀವ್ ಯೋಚನೆ ಮಾಡ್ತಿದ್ರ, ಈ ಫಿಲಿಮ್ನಾಗ ಏನ್ ವಿಲನ್ ಭೂಪತಿ ಅದಾನಲ್ಲ ಅವನ ಈ ಫಿಲಿಮ್ ಕತಿ ಬರ್ದು ಡೈರೆಕ್ಷನ್ ಮಾಡಿ ದುಡ್ಡು ಹಾಕಿ ಪ್ರೊಡ್ಯೂಸು ಮಾಡ್ಯಾನ ಅಣ್ಣ. ಸೊ ಇವತ್ತಿಗಿಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮ್ಗೆ ಏನ್ರಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ನಾಗ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಸಿಗ್ತೀನಿ. ಅಲ್ಲಿ ತನಕ